ಅದರಲ್ಲೂ ಪರ್ಟಿಕ್ಯುಲರ್ ಒಂದಷ್ಟು ಮೀಮ್ಸ್ಗಳು ಓಡಾಡ್ತಿರುವಂಥದ್ದು ತುಂಬಾ ಚೆನ್ನಾಗಿ ಅಂದ್ರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಅದೇನು ಅದು ನಂಗೆ ತುಂಬ ಇಷ್ಟ ಆಯ್ತು. ಯಾಕಂದರೆ ಫಸ್ಟ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಇಂಟ್ರೋಲ್ ಬ್ಲಾಕು. ಐ ಥಿಂಕ್ ಇಟ್ ವಾಸ್ ನಮ್ಮ ಮಾಡಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ದಿಲೀಪ್ ಸುಬ್ರಾಯನ್ ಮಾಸ್ಟ್ರು ನಾವು ಕ್ಯಾಪ್ಟನ್ ಮಿಲ್ಲರ್ ವರ್ಕ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಡೈರೆಕ್ಟರ್ನ ಅಲ್ಲೇ ಬರೋಕ್ಕೆ ಹೇಳಿದ್ದೆ. ನರ್ತನ ಬಂದು ಮೀಟ್ ಮಾಡಿ ಈ ಮಾಸ್ಟರ್ ಚೆನ್ನಾಗಿದೆ ನೋಡಿ ಅಂತ ಹೇಳಿದಾಗ ಅವ್ರಿಗೆ ಭಾಳ ಖುಷಿಯಾಗಿ ಅಲ್ಲೇ ಅವ್ರ ಕತೆ ಹೇಳಿ ಈ ಬ್ಲಾಗ್ ಮಾಡ್ತೀರಾ ನೀವು ಅಂತ ಹೇಳಿದಾಗ ಅವ್ರು ಭಾಳ ಖುಷಿಯಿಂದ ಬಂದು ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು. ಶಿವಣ್ಣ, ಚಂದ್ರು ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ 1:30 ಸಿನಿಮಾ ನೋಡಕ್ ಬಂದವರು 4:30ವರೆಗೂ ವೆಯ್ಟ್ ಮಾಡ್ಬೇಕು. ಬಿಕಾಸ್ ಆಫ್ ಟಿಕೆಟ್ ಅಷ್ಟು ಸೋಲ್ಡ್ ಔಟ್ ಆಗ್ತದೆ. 3 ಡೇಸ್ ಕೂಡ 5 ಶೋಸ್ ಕ್ಲೋಸ್ ಆಗ್ತಾರೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದೊಡ್ಡ ಮನೆ ಪಾತ್ರ ಬಹಳಷ್ಟಿದೆ. ಸೊ ಇವತ್ತಿಗೆ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಉಳ್ಕೊಳ್ತವೆ ಅಂತಂದ್ರೆ ದೊಡ್ಡ ಮನೆ ಸಿನಿಮಾಗಳು ಬರಬೇಕು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಚಂದ್ರು ಸರ್. ಇಲ್ಲ, ನಮಗೆ ಹೆಮ್ಮೆ ಏನಂದ್ರೆ ನಮ್ಮ ಅಂಥ ಅಭಿಮಾನಿಗಳಿದ್ದಾರೆ ಅದ್ರ. ಇಲ್ಲಾಂದ್ರೆ ಸುಮ್ಮನೆ ನಾವು ಏನೇ ವೆಲ್ ವಿಶಸ್ ಅದು ಏನಂದ್ರೆ ಅಭಿಮಾನ ಅನ್ನೋದು ಏನಂದ್ರೆ ನಾವೆಷ್ಟು ಅಭಿಮಾನ ತೋರಿಸ್ತೀವಿ ಅಷ್ಟು ಅಭಿಮಾನಿ ಅಂದ ತಕ್ಷಣ ನಾವೇನು ಅವ್ರನ್ನ ಸುಮ್ಮನೆ ಬಂದು ಹಾಯ್ ಹಾಯ್ ಅಂದ್ಬಿಟ್ಟು ಹೋಗೋದಲ್ಲ. ಅಭಿಮಾನಿನ ಒಬ್ಬ ಸ್ನೇಹಿತನಾಗಿ ನೋಡೋನೇ ಆ್ಯಕ್ಟರು ಒಂದು ರಿಯಲ್. ಅದ್ವಾಗ ಏನಾಗುತ್ತೆ ಅಂದರೆ ಆತ್ಮೀಯತೆ ಚೆನ್ನಾಗಿ ಬೆಳೆಯುತ್ತೆ. ಕೋಪ ಇರುತ್ತೆ, ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ, ಕೋಪ ಇರುತ್ತೆ. ಯಾಕಂದರೆ ನಾನು ಹಂಗೇನೆ ಮಾಮೂಲಿ ಮನುಷ್ಯಂತ ನನಗೂ ಕೋಪ ಬರೋ ಸಹಜ ತಾನೆ. ಎಲ್ರಿಗೂ ಒಂದು ಅವ್ರಿಗೆ ಗೊತ್ತಾಗಲ್ಲ ಅದು. ಅವ್ರಿಗೇನಂತ ಅವ್ರು ತಮಾಷೆ ಇರುತ್ತೆ, ಅವ್ರು ತಮಾಷೆ ಅನ್ಕೋತಾರೆ. ಬಟ್ ನಾನು ಸೀರಿಯಸ್ಸಾಗಿ ಬೈತೀನಿ, ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರಿಗೆ ಗೊತ್ತಿದೆ. ಬಟ್ ಆದರೂ ಆಮೇಲೆ ಬಂದು ನನ್ನ ಮೇಲೆ ತಪ್ಪಿದ್ರೆ ನಾನು ಇಮಿಡಿಯೇಟ್ ಸಾರಿ ಕೇಳ್ತೀನಿ. ಯಾಕಂದ್ರೆ ನನಗೆ ಆ ಥರ ಒಂದು ಸ್ವಭಾವ ಇವಾಗಿದ್ದಲ್ಲ, ಚಿಕ್ಕ ವಯಸ್ಸಿಂದ ನನಗೆ ಹಂಗೇನೆ. ನನಗೆ ಯಾವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಬಂದು ಅದರಲ್ಲಿ ನಾಚಿಕೆ ಮಾನ ಮರ್ಯಾದೇನೂ ಇಲ್ಲ. ಅದರಲ್ಲಿ ಮನುಷ್ಯನ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಅಂಥ ಅಭಿಮಾನಿ ಪಡೆದಿದ್ದೀವಿ ನಾವು. ಅದಕ್ಕೇನೆ ಇವತ್ತು ಯಾಕೆ ದೊಡ್ಡ ಮನೆ ಅಂತ ಎಲ್ಲರೂ ಬಂದು ನಮ್ಮ ಥಿಯೇಟರ್ಸ್ನವ್ರು ಅಷ್ಟು ಇದಾಗಿ ಕೇಳ್ತಾರೆ ಅಂದರೆ ನಾ ಬಿಲೀವ್ ಮಾಡೋದು ಒಂದೇ, ಯಾವ ಪಿಕ್ಚರ್ ಯಾವಾಗ ಹೆಂಗೆ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ಅಂತ ಬಂದಾಗೆ ಮಾಡಬೇಕು. ಯಾಕಂದರೆ ಇದ್ರಲ್ಲಿ ನಂಬಿರೋರು ತುಂಬ ಜನ ಇದ್ದಾರೆ. ಬರೀ ಇಂಡಸ್ಟ್ರೀಲಿ ಕೆಲಸ ಪಿಕ್ಚರ್ ತೆಗಿಯೋ ಕೆಲಸ ಮಾಡೋರು ಮಾತ್ರ ಅಲ್ಲ, ಥಿಯೇಟರ್ಸ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಎಲ್ಲ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ಚಾಜಾಪತಿ. ಇವತ್ತು ನಾವು ಏನೇ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಬಂದಿರ್ಬೋದು, ಬಟ್ ಸಿಂಗಲ್ ಸ್ಕ್ರೀನ್ಲಿ ನೋಡೋಂಥ ಒಂದು ಆ ಗಲಾಟೆ, ಆ ಮಜಾ ಇದೆಯಲ್ಲ, ಅದು ನಮಗೆ ಬೇರೆ ಥರದ ಮಜಾ. ಅದು ಒಂದು ಕಿಕ್ ಕೊಡೋದು. ಒಂದು ಆ್ಯಕ್ಟ್ರಿಗೆ ನೆಕ್ಸ್ಟ್ ನಾ ಮಾಡಬೇಕಾದ್ರೆ ಡಬಲ್ ಎನರ್ಜಿ ಬರುತ್ತೆ ನನಗೆ. ನೆಕ್ಸ್ಟ್ ಸಿನಿಮಾ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕಂತ ಬರುತ್ತೆ. ಸರ್, ಫಾಸ್ಟ್ ಫಿಲ್ಲಿಂಗ್ ಆಗ್ತಿದೆ ಟಿಕೆಟ್ಸ್ ಎಲ್ಲ. 3 ದಿನ ಏನು ಫಿಲ್ ಆಗ್ತಿದಿಲ್ಲ ಟಿಕೆಟ್ಸ್. ಇದೇ ರೀತಿ ಹೋದ್ರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಬೈರತಿರಣದಲ್ಲಿ ಆಗುತ್ತೆ ಅನ್ನೋದು ಪ್ರದರ್ಶಕರ ಮಾತು. ಎಷ್ಟು ಖುಷಿ ಆಗುತ್ತೆ ಸರ್. ಸರಿ, ಅವ್ರ ಬಾಯಲ್ಲೇ ಆಗ್ಲಿ ಬಿಡಿ, ಏನು ಖುಷಿಯಾನೆ ಅವ್ರ ಬಾಯಾರಿಕೆಯಿಂದ ಆಗ್ಲಿ ಬಿಡಿ. ಈ ವರ್ಷ ಬಿ ಅನ್ನೋ ಅಕ್ಷರಕ್ಕೆ ತುಂಬಾ ಲಕ್ಕಿ ಅನ್ಸುತ್ತೆ. ಭೀಮಾ ಅಂಡ್ ಬಗೀರಾ ಅಂಡ್ ಭೈರತಿ ರಂಗಲ್ ಈ ಥಿಯೇಟರ್ ನಲ್ಲಿ ಅಳಿಯ ಮಾವ ಕಾಂಬಿನೇಷನ್ ಒಂದು ಜುಗಲ್ ಬಂದಿ. ಬಗೀರಾನು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲ, ಅದೇ ಹೇಳಿದೆ ಇವಾಗ ಬಿ ಅಂದ್ರೆ ಬಾ ಅಂತ ಅರ್ಥ. ಜನಗಳ ಥಿಯೇಟರ್ ಬರ್ತಾ ಇದ್ದಾರೆ, ಖುಷಿಯಾದ ವಿಷಯ. ಯಾಕೆ ಬಿ ಬಂಗಾರದ ಮನುಷ್ಯನ ಆಗುತ್ತೆ. ಸೊ ಅವ್ರ ಆಶೀರ್ವಾದ ಎಲ್ಲ ಇದೆ. ಯಾಕೆ ಆ ಬಂಗಾರದ ಮನುಷ್ಯದಲ್ಲೂ ಇದೆ ಮಣ್ಣಿನ ಕಥೆನೇ. ಇಲ್ಲೂ ಅಷ್ಟೇ ಒಂದು ಓರ್ ಅಂದರೆ ಅದು ಒಂದು ಮಣ್ಣಿನ ಕಥೆನೇ. 2 ಮಣ್ಣಿನ ಕಥೆ. ಅದರಲ್ಲಿ ಬಂಗಾರದ ಮನುಷ್ಯ, ಇದರಲ್ಲಿ ಭೈರತಿ ರಣಗಳು ಅಷ್ಟೇ.